नमस्कार, मैं अंजना और आप देख रहे हैं ईश्वर इंडिया न्यूज। आइए रुक करते हैं आज की बड़ी खबर पर। समस्त श्रद्धालुओं को सप्रेम वंदन। प्रतिवर्ष की भांति इस वर्ष भी कुंभारवाड़ा क्षेत्र स्थित श्री माता कालिका देवी भवानी मंदिर में नवरात्रि उत्सव दिनांक 2/9/2025 सोमवार से 1/10/2025 बुधवार तक बड़े हर्षोल्लास के साथ मनाया जाएगा। प्रतिदिन प्रातः पूजन अर्चना एवं आगति कार्यक्रम होंगे तथा सुबह 10 बजे से 11 बजे तक आरती का आयोजन होगा। सभी श्रद्धालु माता के दर्शन कर पुण्य लाभ प्राप्त कर सकते हैं। दिनांक 10/9/2025 शनिवार को श्रीमती कुन्यावती बाई कोंडी का अमृत महोत्सव आयोजित किया जाएगा। दिनांक 29/9/2025 सोमवार को श्रीमती रानी सत्यमूर्ति के निर्देशन में शाम 6 बजे से भरतनाट्यम कार्यक्रम प्रस्तुत किया जाएगा। दिनांक 2/10/2025 गुरुवार को विजयदशमी यानी दशहरा के अवसर पर श्री माता कालिका देवी की पालकी शोभा यात्रा दोपहर 2 बजे से मंदिर प्रांगण से प्रारंभ होकर हैदराबाद रोड स्थित एसपी बंगला एवं श्री हनुमान मंदिर दर्शन कर लालबड़ी क्षेत्र होते हुए रात 10 बजे पुनः कुंभारवाड़ा मंदिर पहुंचेगी। शोभा यात्रा में अनेक सांस्कृतिक कार्यक्रम आयोजित किए जाएंगे। दिनांक 6/10/2025 सोमवार यानी कोजागिरी पूर्णिमा के दिन प्रातः 5 बजे से 11 बजे तक माता का दुग्धाभिषेक यानी दूध दही शक्कर व घी से किया जाएगा। भक्तजन स्वयं भी गर्भगृह में अभिषेक कर सकते हैं। उसी दिन साय 5 बजे से रात्रि 11 बजे तक महाप्रसाद की महाव्यवस्था रहेगी तथा रात्रि भर भजन संकीर्तन एवं संगीत का आयोजन होगा। अतः सभी श्रद्धालुओं से निवेदन है कि तन मन धन से सहभागी बनकर मां कालिका देवी के पावन दर्शन का लाभ लें और पुण्य प्राप्त करें। ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕುಂಭಾರವಾಡ ಗ್ರಾಮದ ಮಾತಾ ಕಾಳಿಕೆಯ ದೇವಿಯ ದೇವಸ್ಥಾನದಲ್ಲಿ ಇವತ್ತಿಗೆ 49 ವರ್ಷಗಳಿಂದ ನಡೆದುಕೊಂಡು ಬಂದಂಥ ಇವತ್ತಿನ ಈ ಕಾರ್ಯಕ್ರಮವನ್ನು ಭವ್ಯ ಮೆರವಣಿಗೆಯನ್ನು ಮಾಡಲಾಗುತ್ತದೆ। ಇವತ್ತಿನ ಈ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಆಚರಿಸುತ್ತಾ ನವರಾತ್ರಿ ಉತ್ಸವ ಅಂಗವಾಗಿ ದಿನಾಲೂ ದೇವಿಗೆ ಹೊಸ ಹೊಸ ಅಲಂಕಾರಗಳನ್ನು ಮಾಡಿ 9 ದಿವಸದ 9 ಅಲಂಕಾರ ಮಾಡಿ ಅವನನ್ನು ಸಜಾಯಿಸಿ ಬಂದಂಥ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಳ್ಳಲಾಗುತ್ತಿದೆ। ಇದಲ್ಲದೆ ದಿನಾಲೂ ಹಗಲು ಮತ್ತು ರಾತ್ರಿ ಅಲಂಕಾರ ಪೂಜೆ ಬೇರೆ ಇರುತ್ತದೆ ಹಾಗೂ ದೇವಸ್ಥಾನಕ್ಕೆ ಬಹಳಷ್ಟು ಭಕ್ತರು ಬಂದ ಕಾರಣ ದಿನಾಲೂ ಒಬ್ಬರು ಮಹಾಪ್ರಸಾದ ಕಾರ್ಯಕ್ರಮವನ್ನು ಮಾಡಿಸಿ ಬಂದಂಥ ಭಕ್ತರನ್ನು ಅವಕಾಶವಾದವರಿಗೆ ಮಹಾಪ್ರಸಾದ ವ್ಯವಸ್ಥೆ ಮಾಡುತ್ತಾರೆ। ಅದಲ್ಲದೆ ನಿನ್ನೆ ದಿವಸ ಆಶ್ವಿನ ಶುದ್ಧ ಪಂಚಮಿ ದಿವಸ ಶ್ರೀಮತಿ ಪುಣ್ಯವತಿ ಬಾಯಿ ಕೊಂಡೆ ಅವರ ಅಮೃತೋತ್ಸವದಲ್ಲಿ ನಿನ್ನೆ ರಾತ್ರಿ 10 ಗಂಟೆಗೆ ಅವರನ್ನು ಮನೆಯಿಂದ ಕರೆದುಕೊಂಡು ಬಂದು ಅವರ ಅಮೃತೋತ್ಸವದಲ್ಲಿ ಘಟಾಸ್ಥಾಪನಾ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಾಯಿತು। ಆವಾಗ ನಿನ್ನೂ ಕೂಡ ಸಾವಿರಾರು ಜನ ದೇವಿಯ ದರ್ಶನ ಪಡೆದುಕೊಂಡು ದೇವಿ ನಮ್ಮ ಪುಣ್ಯವತಿ ಬಾಯಿ ಕೊಂಡೆಯವರನ್ನು ಅನುಷ್ಠಾನ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಯಿತು। ಇವಾಗ ದಿನಾಲೂ ಒಂದು ನಿತ್ಯ ಇಲ್ಲಿ ಭಜನೆ ಕಾರ್ಯಕ್ರಮ ನಡೀತದೆ, ಸಂಗೀತ ಕಾರ್ಯಕ್ರಮ ನಡೀತದೆ, ಇನ್ನು ಭೂತರ ಕಾರ್ಯಕ್ರಮವನ್ನು ನಡೆಯಿತು। ಈಗ ದಿನಾಲೂ ಒಂದೊಂದು ಕಾರ್ಯಕ್ರಮವನ್ನು ದೇವಿಯ ಮಂದಿರದಲ್ಲಿ ನಡೀತಾ ಇದೆ। ಇದರ ಜೊತೆಗೆ ಆಶ್ವಿನ ಶುದ್ಧ ದಶಮಿ ವಿಜಯದಶಮಿ ಹಬ್ಬದಂದು ಪ್ರತಿ ವರ್ಷದಂತೆ ನಡೆದುಕೊಂಡು ಬಂದಂತೆ ಈ ವರ್ಷವೂ ಕೂಡ ಸರಿಯಾಗಿ ಮಧ್ಯಾಹ್ನ 2 ಗಂಟೆಗೆ ಕುಂಭಾರವಾಡ ಗ್ರಾಮದ ಮಾತಾ ಕಾಳಿಕಾ ದೇವಿಯಿಂದ ಪ್ರಾರಂಭವಾಗಿ ಭೂಗೇರಿ ಗ್ರಾಮದಿಂದ ಆಯುಕ್ತ ಮತ್ತೆ ದರ್ವಾಜ ಎಸ್ಪಿ ಬಂಗ್ಲಾ ಪುನಃ ನಮ್ಮ ಚಾರ್ ಹನುಮಂತರ ಗುಡಿಗೆ ಹೋಗಿ ವಾಪಸ್ ಲಾಡಗಿರಿ ಊರಾಗಿಂದಾಗಿ ನಮ್ಮ ಕುಂಬಳ ಗ್ರಾಮಕ್ಕೆ ತಲುಪುತ್ತದೆ। ಆ ಮೆರವಣಿಗೆಯಲ್ಲಿ ಎಲ್ಲರೂ ಕೋಲಾಟ, ಡೊಳ್ಳು ಮತ್ತು ಡಿಜಿ ಕೂಡ ಎಲ್ಲ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳಲಾಗಿದೆ। ಆವತ್ತಿನಲ್ಲಿ ಕೂಡ ಎಲ್ಲ ನಮ್ಮ ಗ್ರಾಮಸ್ಥರು ಹಾಗೂ ನಮ್ಮ ದೇವಿಯ ಭಕ್ತಾದಿಗಳು ಬಂದು ಅತಿ ವಿಜೃಂಭಣೆಯಿಂದ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ। ಅದಾದ ನಂತರ ಮುಂದೆ
6ನೇ ದಿವಸ ಸೋಮವಾರ ದಿವಸ ಕೋಜಗಿರಿ ಪೂರ್ಣಿಮಾದಂದು ದೇವಸ್ಥಾನದ ಆವರಣದಲ್ಲಿ ಹಾಗೂ ದೇವಿಯ ಭಕ್ತಾದಿಗಳಲ್ಲಿ ಅವರ ಅಮೃತ ಹಸ್ತದಿಂದಲೇ ದೇವಿಯನ್ನು ಹಾಲು ಮೊಸರು ತುಪ್ಪ ಸಕ್ಕರೆ ತಾವು ಏನು ಅಭಿಷೇಕ ಮಾಡಬೇಕಂತಿರೋ ಅದನ್ನು ತಂದು ದೇವಿಗೆ ಅಭಿಷೇಕ ಅವರ ಅಮೃತ ಹಸ್ತದಿಂದ ಗರ್ಭಗುಡಿಯಲ್ಲಿ ಪ್ರವೇಶ ಕೊಡಲು ನಾವು ಮುಂದಿನ ದಿವಸ ಒಂದೇ ದಿವಸ ಅವಕಾಶ ಮಾಡಿಕೊಡಲಾಗುತ್ತದೆ. ಅದಾದ ನಂತರ ಯಾರಾದರೂ ಅಭಿಷೇಕ ಮಾಡಬೇಕಾದ್ರೆ ಮತ್ತೆ ಒಂದು ವರ್ಷ ಕಾಯಬೇಕಾಗ್ತದೆ. ಅದಾದ ನಂತರ ಸಾಯಂಕಾಲ 6 ಗಂಟೆಗೆ ಮಹಾಪ್ರಸಾದ ಕಾರ್ಯಕ್ರಮವನ್ನು ಶುರುವಾಗಿ ಪ್ರಾರಂಭ ಮಾಡಿ ರಾತ್ರಿ 11-12 ಗಂಟೆಗೆ ಮಹಾಪ್ರಸಾದ ಕಾರ್ಯಕ್ರಮ ನಡೆಯುತ್ತದೆ. ಅದಾದ ನಂತರ ಇಡೀ ರಾತ್ರಿ ಸಂಗೀತ ಧರ್ಮರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮವನ್ನು ಅತಿ ಅಚ್ಚುಕಟ್ಟಾಗಿ ಮಾಡಿದ ಕಾರಣ ಹಾಗೂ ದೇವಸ್ಥಾನದ ಭಕ್ತರು ಹಾಗೂ ಕಾರ್ಯಕರ್ತರು ಎಲ್ಲ ತನ್ನಿಂದ ಸಹಾಯ ಮಾಡಿ ಕೊಡ್ತಾ ಇದ್ದಾರೆ. ಅವ್ರು ಕೊಟ್ಟಿರುವಂತಹ ಹಣ ಕೂಡ ನಾವು ಖರ್ಚು ಮಾಡಿ ಬಂದಂತರಿಗೆ ಇಂಥ ವಿಜೃಂಭಣೆಯನ್ನು ಮಾಡಲು ಅವಕಾಶ ಮಾಡಿಕೊಳ್ಳಲಾಗುತ್ತದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. तम हेसर नागशेट्टी कुमार। अब तक के लिए बस इतना ही, फिर मिलते हैं एक ऐसी ही बड़ी खबर के साथ। तब तक के लिए नमस्कार और देखते रहिए ईश्वर इंडिया न्यूज।